ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಅಂದರೆ ಟ್ರಾಫಿಕ್ ಅಂತ ಆಗೋಗಿದೆ. ಜಸ್ಟ್ ಬೆಂಗಳೂರಲ್ಲೇ ಏನಿಲ್ಲ ಅಂದ್ರೂ 1,30,30,00,000 ಜನ ವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಬೆಳಿಬೇಕು ಅಂತಂದರೆ ಸಾಕಷ್ಟು ಪ್ಲ್ಯಾನ್ ಕೂಡ ಬೇಕೇ ಬೇಕು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ITPL ಮಾಡೆಲ್ ನಿಮಗೆಲ್ಲ ಗೊತ್ತೇ ಇದೆ. ಇದೇ ಮಾಡೆಲ್ನಲ್ಲಿ ಹೊಸದೊಂದು ಪ್ಲಾನಿಂಗ್ ಸಿಟಿಯನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಬೆಂಗಳೂರಿನ ಸರ್ಜಾಪುರದಲ್ಲಿ ಸುಮಾರು 1,000 ಎಕರೆ ಜಾಗದಲ್ಲಿ ಸ್ವಿಫ್ಟ್ ಸಿಟಿ ನಿರ್ಮಾಣ ಮಾಡೋದಕ್ಕೆ ಪ್ಲಾನನ್ನು ಹಾಕ್ಕೊಂಡಿದೆ. ಅಷ್ಟಕ್ಕೂ ಸ್ವಿಫ್ಟ್ ಸಿಟಿ ಅಂತಂದರೆ ಸ್ಟಾರ್ಟಪ್, ವರ್ಕ್ ಸ್ಪೇಸ್, ಇಂಟೆಲಿಜೆನ್ಸ್, ಫೈನಾನ್ಸ್ ಹಾಗೂ ಟೆಕ್ನಾಲಜಿಗೆ ಒತ್ತು ನೀಡೋದು. ರಾಜ್ಯದಲ್ಲಿ ಕೈಗಾರಿಕೆಗಳು, ಉದ್ಯಮ ಶುರು ಮಾಡೋದಕ್ಕೆ ಈ ಸಿಟಿ ಸ್ಥಾಪನೆ ಆಗ್ತಾ ಇದೆ. ಸ್ವಿಫ್ಟ್ ಸಿಟಿಯಲ್ಲಿ ಸ್ಟಾರ್ಟಪ್, ವರ್ಕ್ ಸ್ಪೇಸ್, ಇಂಟೆಲಿಜೆನ್ಸ್, ಫೈನಾನ್ಸ್ ಹಾಗೂ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಉದ್ಯಮಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಮತ್ತು ITPL ಆದಮೇಲೆ ಸರ್ಕಾರವೇ ಸ್ಥಾಪನೆ ಮಾಡ್ತಾ ಇರುವಂತಹ 3ನೇ ಪ್ಲಾನಿಂಗ್ ನಗರ ಇದಾಗಿರುತ್ತೆ. ಅದಕ್ಕೋಸ್ಕರ ಸರ್ಜಾಪುರದ ಕೈಗಾರಿಕಾ ಪ್ರದೇಶದಲ್ಲಿ ಬರೋಬ್ಬರಿ 1,000 ಎಕರೆಗೂ ಹೆಚ್ಚಾಗಿ ಜಮೀನನ್ನು ಮೀಸಲಿಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಾವಿರಾರು ಕಂಪನಿಗಳಿದ್ರೂ ಪ್ಲಾನಿಂಗ್ ಹಾಗೂ ಸಿಸ್ಟಮೆಟಿಕ್ ಏರಿಯಾದಲ್ಲಿ ಸ್ಥಾಪನೆ ಆಗಿಲ್ಲ ಅನ್ನುವಂತಹ ಹೆಚ್ಚಿನ ದೂರುಗಳಿವೆ. ಇದಕ್ಕೋಸ್ಕರ ಸರ್ಜಾಪುರದಲ್ಲಿ 150 ಮೀಟರ್ ಅಗಲದ ಕನೆಕ್ಟಿವಿಟಿ ರೋಡ್, ವಿಶ್ವದರ್ಜೆಯ ಸೌಲಭ್ಯಗಳು, ವಸತಿ ವ್ಯವಸ್ಥೆ, ಶಾಲೆಗಳು ಸೇರಿಕೊಂಡು ಅವಶ್ಯಕತೆ ಇರುವಂತಹ ಎಲ್ಲ ಆಧುನಿಕ ಸೌಕರ್ಯಗಳ ಜೊತೆಗೆ ಸ್ವಿಫ್ಟ್ ಸಿಟಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಅಕ್ಕಪಕ್ಕದ ರಾಜ್ಯಗಳಿಂದ ಹೆಚ್ಚಾಗಿ ಕಾಂಪಿಟೇಷನ್ ಇರೋದ್ರಿಂದಾಗಿ ಇಂಥದ್ದೊಂದು ಅನಿವಾರ್ಯ ಅಂತ MB ಪಾಟೀಲ್ ಅವರು ಹೇಳ್ತಾರೆ. ರಾಷ್ಟ್ರೀಯ ಹೆದ್ದಾರಿ 44 ಮತ್ತು 48ಕ್ಕೆ ಹತ್ತಿರದಲ್ಲಿರೋ ಸರ್ಜಾಪುರದ ಹತ್ತಿರ ಸಾಕಷ್ಟು IT-BT ಪ್ರದೇಶಗಳಿದೆ. ಇದರ ಜೊತೆಗೆ ಕನೆಕ್ಟಿವಿಟಿನೂ ಕೂಡ ಚೆನ್ನಾಗಿದೆ. ಇದು ಸ್ಟಾರ್ಟಪ್ ಹಬ್ ಆಗಲಿದ್ದು 8ರಿಂದ 10 ಅತ್ಯಾಧುನಿಕ ಪ್ಲಗ್ ಆ್ಯಂಡ್ ಪ್ಲೇ ಸೌಲಭ್ಯಗಳು ಇರುತ್ತೆ. ಇಂತಹ ಒಂದೊಂದು ಕೇಂದ್ರಕ್ಕೆ 20ರಿಂದ 25 ಎಕರೆ ಜಮೀನನ್ನು ಸರ್ಕಾರ ಕೊಡ್ತಾ ಇದೆ. ಇಲ್ಲಿ ಸುಸಜ್ಜಿತ ಆಫೀಸ್ಗಳು, ವಸತಿ ಪ್ರದೇಶಗಳು, ಕೋವರ್ಕಿಂಗ್ ಪ್ಲೇಸ್ ಕೂಡ ಇರುತ್ತೆ. ಸ್ವಿಫ್ಟ್ ಸಿಟಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಸ್ಟಾರ್ಟಪ್ಗಳಿಗೆ ಮಿನಿಮಮ್ 5,000 ಚದರ ಅಡಿಯಿಂದ 20,000 ಚದರ ಅಡಿಗಳಷ್ಟು ಜಾಗವನ್ನು ಲೀಸ್ಗೆ, ಸ್ವಂತಕ್ಕೆ ಅಥವಾ ಹಾಕುವಂತಹ ಬಂಡವಾಳದ ಮೇಲೆ ಜಾಗ ಹಂಚಿಕೆ ಆಗುತ್ತೆ. ಈ ಮೂಲಕ ಸಾಧಿಸಬೇಕು, ಮುಂದೆ ಬರಬೇಕು ಅನ್ನುವಂತಹ ಹೊಸ ಹೊಸ ಉದ್ಯಮಗಳ ಅವಶ್ಯಕತೆಗಳನ್ನು ಇಲ್ಲಿ ನೀಡಲಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಅನಾಲಿಟಿಕ್ಸ್ ಮತ್ತು ಫಿನ್ಟೆಕ್ ಇನೋವೇಷನ್ ಸೆಂಟರ್ ಆಗಿನೂ ಸ್ವಿಫ್ಟ್ ಸಿಟಿ ಮುಂದೆ ಬರುತ್ತಂತೆ. ಜಸ್ಟ್ ಬೆಂಗಳೂರಿನ ಸರ್ಜಾಪುರ ಆದಮೇಲೆ ರಾಜ್ಯದ ಬೇರೆ ಬೇರೆ ನಗರಗಳಲ್ಲೂ ಕೂಡ IT ಪಾರ್ಕನ್ನು ನಿರ್ಮಾಣ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸಿಲಿಕಾನ್ ಸ್ಟೇಟ್ ಆಗಿ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದಾರಂತೆ. ಇದರಲ್ಲಿ ವಿಜಯಪುರ, ಹುಬ್ಬಳ್ಳಿ, ಧಾರವಾಡ ಸೇರಿಕೊಂಡು 5 ನಗರಗಳಲ್ಲಿ ಮಿನಿ ಕ್ವೀನ್ ಸಿಟಿಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರಂತೆ. ಇದಕ್ಕೆ IT ಇಲಾಖೆಯ ಸಹಕಾರವನ್ನು ಕೂಡ ಪಡೆದುಕೊಂಡು 2025ರ ಫೆಬ್ರವರಿಯಲ್ಲಿ ನಡೆಯುವಂತಹ ಗ್ಲೋಬಲ್ ಇನ್ವೆಸ್ಟರ್ಸ್ ಕಾನ್ಫರೆನ್ಸ್ನಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಅಂತ MB ಪಾಟೀಲ್ ಹೇಳಿದ್ದಾರೆ. ನಿಮಗೆ ಡೌಟ್ ಬರ್ಬೋದು, ಅಷ್ಟಕ್ಕೂ ಸ್ವಿಫ್ಟ್ ಸಿಟಿ ಯಾಕೆ ಅಂತ. ಆ್ಯಕ್ಚುಲಿ ಬೆಂಗಳೂರಿನಲ್ಲಿ ಸಾವಿರಾರು ಕಂಪನಿಗಳಿದೆ, ಆದರೆ ಪ್ಲಾನಿಂಗ್ ಇಲ್ಲ, ಸಿಸ್ಟಮೆಟಿಕ್ ಕೂಡ ಇಲ್ಲವೇ ಇಲ್ಲ ಅಂತಕ್ಕಂಥದ್ದು ದೂರುಗಳಿವೆ. ಹೀಗಾಗಿ ವಿಶ್ವದರ್ಜೆಯ ಸೌಲಭ್ಯದ ಸಿಟಿ ಮಾಡುವಂತಹ ಉದ್ದೇಶ ಇದರಲ್ಲಿದೆ. ಇದರ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳ ಹೆಚ್ಚಿನ ಪೈಪೋಟಿಯನ್ನು ಎದುರಿಸುವಂತಹ ಗುರಿಯನ್ನು ಸರ್ಕಾರ ಇಟ್ಕೊಂಡಿದೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.